ಬಿಡ್ಲಿಲ್ಲ ಬಿಡ್ಲಿಲ್ಲ. ಹ್ಮ್ ಆ ಕರ್ಕುಳಿನ ಎತ್ತಾಕೊಂಡು ಹೋಗ್ಬಿಟ್ಟ. ಕರ್ಕುಳಿ ಇಲ್ಲೇ ಸೇರ್ಕೊಂಡು ಏನಾನ ಒಂದ ಎಲ್ಲ ಮಾಡ್ಕೊಂಬನ ಇಲ್ಲಿ ಕಿತ್ಕೊಂಡು ಪ್ರವೀತಾಗೆ ಅಂತ ನೋಡ್ತಾ ಇದ್ಲು. ಹೆಂಗ ಬಿಡತ್ತ ಗಂಡ ಬಂದು ಕರ್ಕೊಂಡು ಹೋಗ್ಬಿಟ್ಟ. ಇವಳು ನಮ್ಮ ಋತಮ್ಗೆಲ್ಲ ಗೊತ್ತಾಗಿದ್ರಿ ಚೆನ್ನಾಗಿರ್ತಿತ್ತು. ಏನು ಮಾಡ್ತೀಯ, ಗಂಡ ಬಂದು ಕರ್ಕೊಂಡು ಹೋಗ್ಬಿಟ್ಟ. ಇವನು ಹೋಗಲ್ಲ ಹೋಗಲ್ಲ ಅಂತಾಳೆ. ಕಾರ್ನಕ್ ದಬ್ಬಿರ್ಕಣ ಕವನ ಎಲ್ಲರೂ ಸೇರ್ಕೊಂಡು ದಬ್ಬಿಟ್ರು. ಹಂಗೆ ದಬ್ಬಬೇಕು, ದಬ್ಬಿ ಎಳ್ಕೊಂಡು ಹೋಗ್ಬೇಕು, ಬಿಡಬಾರ್ದು. ನಮ್ಮ ಅಜ್ಜಿ ಆತ ನೋಡ್ತಾ ಇತ್ತಲ್ಲ, ಯಾತ ಜಂಗ್ ನೋಡ್ತಾ ಇದೀಯಾ? ಆ ಕರೀನ ಆ ಕರೀನ ಗಂಡ ಬಂದಿದ್ದ ಎಳ್ಕೊಂಡು ಹೋಗ್ಬಿಟ್ಟ ಕಣೆ ಬೆಂಗಳೂರಿಗೆ. ಕಾರ್ನಕ್ ದಬ್ಬಿಟ್ರು. ಕವನ ಎಲ್ಲ ಸೇರ್ಕೊಂಡು ಶರತ್ತು ಎಲ್ಲರೂ ಸೇರ್ಕೊಂಡು ಕಾರ್ನಕ್ಕೆ ಎತ್ತಿ ಕುಂಡ್ರಿಸಿ ಹಾಕೊಂಡು ಹೋಗ್ಬಿಟ್ಟ ಬೆಂಗಳೂರಿಗೆ. ಆಯ್ತು ಬಟ್ಲಿ ಇನ್ನ ಅವಳು ಇಲ್ಲಿ ಇದ್ಬಿಟ್ಟಿದ್ರು ಬೋಲಿದ್ದು ಮಾಡಾಳು. ಹೆಂಗ ಕರ್ಕೊಂಡು ಹೋಗ್ಬಿಟ್ಟ ಕಣೆ ಗಂಡ ಬೆಂಗಳೂರಿಗೆ. ಹೋದ್ಲೇನ ಅಯ್ಯಮ್ಮ, ಬಿಡತ್ತ ಹೋದ್ರು ಹೋಗ್ಲಿ. ಇಲ್ಲಿ ಇಲ್ಲದೆಲ್ಲ ಇದು ಮಾಡಾಳು. ಅಯ್ಯೋ ಪ್ರವೀಣನ ಜೊತೆಗೆ ಮೊನ್ನೆ ಅಲ್ಲಿ ಮಾತಾಡ್ತಾ ಇತ್ತಂತೆ. ಅಲ್ಲಿ ಲೋಸ್ ಮಜ್ಜಿನೂ ನೋಡೈತೆ, ನಾನು ನೋಡಿದೆ ಕಣಮ್ಮ ಅಂತ ಹೇಳ್ತಿತ್ತು ಕಣಜ್ಜಿ. ಅವರಿಬ್ರು ನಡುವೆ ಏನೋ ಇತ್ತು. ಇಬ್ರು ಯಾವಾಗಲೂ ಮಾತಾಡೋದು ಹಂಗೆಲ್ಲ ಮಾಡಾರ ಕಣಜ್ಜಿ. ನಾವು ಇವಾಗ ಏನಾನ ಹೇಳೋಕೋದ್ರೆ ಯಾಕೆ ಇರುತ್ತೋ ಅಕ್ಕನಿಗೆ ಸಿಟ್ಟು ಅಂತ ಸುಮ್ಮನೆ ಇದ್ದೀವಿ. ನಾವು ಯಾತೋ ಹೇಳೋಕ್ಕೋಗಿಲ್ಲ. ಅದಕ್ಕೇನೆ ನಾವು ಅಕ್ಕನಿಗೆ ಗೊತ್ತಾಗುತ್ತೆ ಅನ್ಕೊಂಡಿದ್ವಿ. ಅವಳು ಮತ್ತೆ ಇವಾಗ ಬೆಂಗ್ಳೂರಿಗೆ ಹೋಗ್ಬಿಟ್ಲು. ಬಿಡು, ಯಾಕೆ ಸುಮ್ಕೆ. ಈಗ ಅವ್ರಂತೂ ನಂಗೆ ಮಾಡ್ತಾರೆ ಅಂತಂದ್ರೆ ನಾವು ಹಂಗೆ ಮಾಡೋಕೆ ಹೋಗಲ್ಲ. ಸಂಸಾರದಾಗ ಅಂತವೆಲ್ಲ ಮಾಡೋಕೆ ಹೋಗ್ಬಾರ್ದು. ಅವ್ರಿಗೆ ಗೊತ್ತಾಗುತ್ತೆ ಅಂತ ಸುಮ್ಮನಾದ್ವಿ. ಇವಾಗ ಅವಳೇ ಓದ್ಲಲ್ಲ, ಬಿಡು, ಅದು ಬಗೆರ್ದೋತು. ಅಷ್ಟೊಂದು ಬಲವಂತ ಮಾಡಿ ಕರ್ಕೊಂಡು ಹೋಗ್ಯವನಿ. ಅವಳಿನ ಅಲ್ಲಿ ನಿಲ್ತಾಳೆ ಅಂತ ಗ್ಯಾರಂಟಿ ಇಲ್ಲಮ್ಮ. ಅಲ್ಲಿನ ಇರ್ತಾಳೆ ಎಂಬುದು ಗ್ಯಾರಂಟಿ ಇಲ್ಲ. ಇನ್ನು ಹೆಂಗ ಜನ ಅಲ್ಲಿ ಇರ್ತಾಳೆ ಎಂಬುದು ಹೇಳೋಕ್ಕಾಗಲ್ಲ ನನಗೇನ. ಬಲವಂತ ಮಾಡಿ ಕಾರ್ನಕ್ಕೆ ದಬ್ಕೊಂಡು ಕಾರ್ ಬಾಡಿಗೆ ಮಾಡ್ಕೊಂಡು ಕಾರ್ನಕ್ಕೆ ದಬ್ಕೊಂಡು ಕರ್ಕೊಂಡು ಹೋದ್ರು. ಇನ್ನೆಲ್ಲಿ ಅವಳು ಅಲ್ಲಿರ್ತಾಳಮ್ಮ, ಇದ್ದಾಗಲೇ ಇದ್ದಂಗೆ. ಗಾಡಿ ನೋಡೋಣ, ಏನು ಇರ್ತಾಳೆ ಓಡ್ ಬರ್ತಾಳ ಬೆಂಗಳೂರಿಂದನ ನೋಡೋಕ್ಕಾಗುತ್ತೆ. ಪುಣ್ಯಾಕ ಅಂತ ಮಾತಾಡ್ತೀರಿ ನೀನು ಅಜ್ಜಿ. ನೀ ಕರಿಯಮ್ಮಕ್ಕನ ಕರ್ಕೊಂಡು ಹೋದ್ರಂತೆ, ಗಂಡ ಬಂದಿತ್ತಲ್ಲ. ಹೋಗಲ್ಲ ಹೋಗಲ್ಲ ಅಂತ ಹೇಳ್ತಾ ಇತ್ತಿತ್ತು. ಅವಾಗಿಂದ ಅದೇ ಗಲಾಟೆ ಮಾಡ್ಕೊಂತಿದ್ರಲ್ಲಿ. ಇವಾಗ ಕಾರ್ನಕ್ಕೆ ಎತ್ತಕೊಂಡು ಹೋದ್ರಂತೆ. ಕವನ ಶರತ್ತು ಎಲ್ಲ ಸೇರ್ಬಿಟ್ಟು ಕಾರ್ನ ಕುಂಡ್ರಿಸಿ ಕಳಿಸಿದ್ರಂತೆ. ಹೋಗು ಅಂತ ಏನೋ ಹೋಯ್ತಂತೆ. ಅದಕ್ಕೆ ಅಜ್ಜಿ ಅವಳು ಇರ್ತಾಳೆ ಎಂಬುದಿನ ಗ್ಯಾರಂಟಿ ಇಲ್ಲ ಅಂತಂತು. ಅದಕ್ಕೆ ಹೆಂಗ ತೊಲಗಿದ್ಲು ಬಿಡು ಅಂತೇಳಿ ಬೈಕೆಂಬ್ತಾ ಇದ್ವಿ. ತೊಲಗದ್ಲತ್ತಾದ್ರೂ ಪೂರೆ ಬಗೆಹರಿತು ಅಂತ ನಾವು ಅನ್ನೇನೋ ಅಲ್ವನೇ ನಿನ್ಕೊಂಡು ಮಾತಾಡ್ತಿದ್ರಂತೆ. ಯಾರ್ಯಾರು ಮಸ್ತಾಗಿ ನೋಡವ್ರಿ ಎಲ್ಲ ನೋಡ್ದಾರೆಲ್ಲ ಹೇಳಿದ್ರು ನನಗೆ. ಕವನ ಕೊನೆಗೂ ವಿಷಯ ಗೊತ್ತಾಗೈತೆ ಹಿಂಗೈತೆ ಅಂತ. ಅದಕ್ಕೇನೆ ಅವಕ್ಕ ಈಗಳಮ್ಮ ಎಲ್ಲ ಹಿಂಗೈತೆ ನೋಡು, ನಾಳೆ ದಿನ ಅವಳಿಗೆ ಋತುಗೆ ನನಗೆ ಗೊತ್ತಾದ್ರೆ ಅದೊಂದು ದೊಡ್ಡ ಪಂಚಾಯಿತಿ ಆಗುತ್ತೆ. ಈಗ ನನ್ನ ತಮ್ಮನ ಹೆಂಡ್ತಿ ಅಂತಾರೆ, ನನ್ನ ತಮ್ಮನ ಮರ್ಯಾದೆನೂ ಹೋಗುತ್ತೆ ಅಂತ ಅಂತು. ಕವನ ಕೊನೆಗೂ ನಾಳೆ ವಿಷಯ ಗೊತ್ತಾಗೈತೆ, ಎಲ್ಲ ಹಿಂಗೆ ಇರೋ ವಿಷಯ ಎಲ್ಲ ಗೊತ್ತಾಗೈತೆ. ಅವಳಿಗೂ ಗೊತ್ತಾಗಿರ್ಬೇಕು. ನಾನು ಅವತ್ತು ಅಂದೆ ನೋಡೇ ಹಿಂಗೆ ಮಾಡ್ತಾಳೆ ಅವಳು, ನಮ್ಮ ತಂದೆ ಅವಳು ಅಂತಾಳೇನೆ, ಮತ್ತೆ ಏನು ಮಾಡೋಣ ನಮ್ಮ ಹಿಂಗೆ ಮಾಡಿರಿ, ನಾವೇನೋ ಮನೆ ಬಾಗ್ಲಿಲ್ಲ ಅಂತ ಕರ್ಕೊಂಬಂದು ಇಕ್ಕೊಂಡ್ವಿ ಅಂತ ಹೇಳಿ ಅವಳು ಮಾತಾಡ್ತಿದ್ಲು. ನನಗೆ ಹೇಳ್ತಿದ್ಲು, ಬಾ ಕೇಳ್ಕೊಂಬರೋಣ ಪುಣ್ಯಾಕ, ಹೋಗಿ ಒಂದ್ಸತಿ ಕೇಳ್ಕೊಂಬರೋಣ ಅಜ್ಜಿ. ಪಾಪರ್ ಮನೆ ಕಂಡವ್ರೆ ನೋಡ್ತಾ ಇರೋ ಬತ್ತೀವಿ, ಕವನಕ್ಕರ ಮನೆ ಹತ್ರ ಹೋಗಿ ಬತ್ತೀವ. ಸರಿ ಆಯ್ತು ಹೇಳಮ್ಮ, ಹೋಗಿ ಬರ್ರಿ ನೋಡ್ಕೊಂತೀನಿ ಹೇಳಿ. ನಾನು ಹೆಂಗ ಹೋದ್ರೆ ಸಾಕತ್ಲಾಗೆ. ಪಾಪ ನಾವೇನು ಯಾರಿಗೇನು ಅಂತದೆಲ್ಲ ಮಾಡೋಕೆ ಹೋಗಲ್ಲ. ನಮಗೆ ಕೆಟ್ಟದ್ದಾದ್ರೂ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಲ್ಲ. ಹೆಂಗೋನ ಬಿಡು, ಅವಳು ಓದ್ಲಲ್ಲ, ಋತು ಹಾಕೋನಿಗೆ ವಿಷಯ ಗೊತ್ತಾಗೋದು ಬೇಡ ಅನ್ಕೊಂತೀವಲ್ವ. ಇಲ್ಲ ಗೊತ್ತಾಗ್ಬೇಕಾಯ್ತು ಪುಣ್ಯಕ್ಕ, ಗೊತ್ತಾಗ್ಬೇಕಾಯ್ತು. ಅವ್ರಿಬ್ರು ಜುಟ್ಟು ಇಟ್ಕೊಂಡು ಒಯ್ದಾಡ್ಬೇಕಾಯ್ತು, ಹಂಗಾರೆ ಚೆನ್ನಾಗಿರ್ತಿತ್ತು. ಅವಳು ಹೋಗಿದ್ದು ನನಗೇನೋ ತುಂಬ ಬೇಜಾರಾಯ್ತು. ನಾನು ಮುಂದೆ ಒಳ್ಳೆ ಟ್ವಿಸ್ಟ್ ಐತೆ ಅಂತ ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಆಗ್ಬಿಡ್ತಲ್ಲ, ನನಗೂ ಬೇಜಾರಾಗ್ತೈತೆ. ಬಿಡತ್ತ ಓದ್ಲಲ್ಲ, ಹಂಗೆ ನನಗಂತ ಈ ಕಡೆ ಮಕ್ಕಳು ನೋಡಿರೇ ಆಗ್ತಿರ್ಲಿಲ್ಲ. ಸಾಕತ್ತು ಹಂಗೇನೆ ಸಿಟ್ಟು ಬಂದುಬಿಡೋದು. ಅಷ್ಟಿಷ್ಟು ಸಿಟ್ಟು ಬರ್ತಾ ಇರಲಿಲ್ಲ. ಎಂತೆಂಥ ಮಾತು ಅಂದ್ಬಿಡೋಣಪ್ಪ, ಬೈದು ಬಿಡೋಣಪ್ಪ ಅನ್ನಿಸ್ತಿತ್ತು ನನಗಂತೂ. ನಾನಂತೂ ಅವತ್ತು ಕಣ್ಣಾರೆ ನೋಡಿದ್ಕು, ಫೋನು ದುಡ್ಡು ಎಲ್ಲ ಕೊಟ್ಟಿದ್ದು. ಅಯ್ಯೋ ಮಸ್ತಾಗಿ ಕಾಣ್ತಿದ್ದವಳೆ ಉಂಟಾಗಿ. ಮಸ್ತಾಗೆ ಇಲ್ದವಳೆ ಸೇರ್ಕೊಬಿಟ್ಟು ದುಡ್ಡು ನೋಡ್ಕೊಂಡಿದ್ಲಲ್ಲ, ಅವಳೆ ಅದಕ್ಕೆ ಬಿಟ್ಟಾಳು, ಬರ್ಗೆಟ್ಟಾಳು. ಬಿಡಲ್ಲ ಅವಳು, ಬರ್ಗೆಟ್ಟಾಳು ಅವಳು. ಹೋಗಲ್ಲ ಅಂತಾಳು ನೋಡು. ಇಲ್ಲಿ ಸೇರ್ಕೊಬಿಟ್ಟು ಬೋಲಿದ್ನು ಮಾಡಾಳು. ಈಗಳಮ್ಮ ನಾಳೆ ದಿನ ಒಟ್ಟು ಏನಾನ ಹೆಚ್ಚು ಕಡಿಮೆ ಆದರೆ ಏನು ಪಾಡು. ಅವರು ತಮ್ಮ ಗಂಡ ಪ್ರವೀಣನ ಜೊತೆಗಂತೂ ಮಾತಾಡ್ತಿರ್ತಾಳೆ. ಎಲ್ಲರಿಗೂ ಗೊತ್ತಾಯ್ತು ಅಲ್ಲಿನ ವಿಷಯ. ಅವಳಿಗಿನ್ನ ಋತುಗೆ ಗೊತ್ತಿಲ್ಲ. ಅವಳಿಗಿನ್ನ ಗೊತ್ತಾದರೆ ಓಟು ರಂಪರಾಮಾಯಣ ಆಗುತ್ತೆ. ಆ ಚೈತ್ರಂಗೂ ಗೊತ್ತಿಲ್ಲ, ಅವ್ರ ಮನೆಯಾಗ ಓಟು. ಆಮೇಲೆ ಅವ್ರಿಗೆಲ್ಲರಿಗೂ ಗೊತ್ತಾಗೋದು. ಆಮೇಲೆ ಒಟ್ಟು ಯಾಕಮ್ಮ ಒಟ್ಟು ನೀಗಳಮ್ಮ ನಿನ್ನ ತಮ್ಮ ನೆಂಟಿ ಕಣೆ, ಕವನ ನಿನ್ನ ತಮ್ಮ ನೆಂಟಿ ಅಂತ ನಮ್ಮ ಬುಡಕ್ಕೆ ಬರುತ್ತೆ ಕೊನೆಗೆ. ನಾವು ಕರ್ಕೊಂಬಂದು ಕೇಳಿದ್ಕೊ ಅದ್ಕೊನು. ಆಮೇಲೆ ಅಂತ ಮಗ ನೀನಾನ ಹೇಳಲಿಲ್ಲ ನನಗೆ ಅಂತಾನೆ.
ಅದಕ್ಕೆ ಮತ್ತೆ ಹೆಂಗ ಬಿಡು ಕಾರ್ನಕ್ಕೆ ಕಳಿಸ್ಬಿಟ್ಟಿವಿ, ಕಾರ್ನಾಗ ಹಾಕ್ಬಿಟ್ಟು ಇನ್ನು ಅಲ್ಲೇ ಇರ್ತಾಳೆ. ಇನ್ನು ಬರಲ್ಲ ಬಿಡು ಅವಳು. ಇಷ್ಟನ್ನೆಲ್ಲ ಇವಾಗ ಹಿಂಗೆ ಆಗೈತಲ್ಲ, ಬರಲ್ಲ. ಸುಮ್ಮನೆ ಆಗ್ತಾಳೆ, ವಾಪಸ್ ಅಂತೂ ಬರಲ್ಲ ಬಿಡು ಅವಳು. ಕಳಿಸ್ಬಿಟ್ರಾ ಕವನಕ್ಕ ಆ ಕರಿಯಮ್ಮ ಅಕ್ಕನ? ಏನು ಹಠ ಮಾಡೋದಪ್ಪ ಅಪ್ಪ, ಮತ್ತೆ ಸಖತ್ತು ಹಠ ಮಾಡೋದು. ನಾನು ಹೋಗಲ್ಲ 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 ಅಂತ ಹೋಗಲ್ಲ ಹೋಗಲ್ಲ ಅಂತವಳೆ ಕಾರ್ ಮಾಡ್ಕೊಂಡು. ಅಂತ ಅಮ್ಮ ಅಯ್ಯೋ 5,000 ಬಾಡಿಗೆ ಆದ್ರೂ ಆಗುತ್ತೆ ಅಂತ 5,000 ಇಲ್ಲಿಂದನ ಕಾರ್ ಬಾಡಿಗೆ 5,000 ಆದ್ರೂ ಆಗಲಿ ಅಂತ ಎತ್ತಕೊಂಡು ಕರ್ಕೊಂಡು ಹೋಗ್ಬಿಟ್ಟೆ. ನಾನು ಮೊದಲು ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಇವಾಗ ಅಷ್ಟು ಈಗ ಏನಾನ ಋತು ಗೊತ್ತಾಗಿ ನಮ್ಮಮ್ಮ ನನಗೂ ಗೊತ್ತು ಕಣಿ. ಪ್ರವೀಣನ ಜೊತೆ ಮಾತಾಡ್ತಾ ಇರೋ ವಿಷಯ ಅಜ್ಜೇಂಟಿನೂ ನನ್ನ ಹತ್ರ ಹಂಗಂದಿತ್ತು ನಿಮ್ಮ ಅಜ್ಜಿ. ನನಗೂ ಎಲ್ಲ ವಿಷಯ ಗೊತ್ತು. ಆಮೇಲೆ ಯಾಕೆ ಬೇಕು ಹೆಚ್ಚು ಕಡಿಮೆ ಆಗಿ ನಾಳೆ ದಿನಗಳಪ್ಪ ನಿನ್ನ ತಮ್ಮನ ಹೆಂಡ್ತಿ ಅಂತೇಳಿ ನಾವು ಕೆಟ್ಟವ್ರು ಅನ್ನಿಸ್ಕೋಬೇಕಾಗುತ್ತೆ. ನಾವೇ ಹೇಳ್ಕೊಟ್ಟಿದ್ವಿ ಅನ್ನಂಗೆ ಆಗ್ಬಿಡುತ್ತೆ ನಾಳೆ ದಿನ ಜನಕ್ಕೆ. ಅದಕ್ಕೇ ಬೇಡಪ್ಪ ಅಂತೇಳಿ ನಮಗೆ ಸಮಸ್ಯೆನೇ ಬೇಡ, ಕರ್ಕೊಂಡು ಹೋಗಪ್ಪ ಅಂತೇಳಿ ನಾನು ನನ್ನ ತಮ್ಮಂಗೆಲ್ಲ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟ. ಕರ್ಕೊಂಡು ಹೋಗಿ ಅವನು ಸ್ವಲ್ಪ ಒಂದು ವಾರ ಇರ್ತಾಳೆ. ಆಮೇಲೆ ಹೆಂಗೋ ಕೆಲ್ಸಕ್ಕೆ ಹೋಗ್ತಾಳೆ ಬಿಡು. ಕೆಲ್ಸಕ್ಕೆ ಕಳಿಸ್ತಾನೆ. ಸುಮ್ಮನೆ ದೂರ ಆದರೆ ಯಾವುದೂ ಇರಲ್ಲ, ಸುಮ್ಮನಿರು. ಹೋಗ್ಬೇಕು ಕರ್ಕೊಂಡು. ಪಾಪ ಅವನು ಎಷ್ಟು ದಿನ ಅಂತ ದುಡಿತಾನೆ ಈ ದರಿದ್ರದವಳನ್ನ ಕಟ್ಕೊಂಡು. ಅವನು ಬರೀ ಇವಳು ಮದುವೆ ಆದಾಗಿಂದ ಅವನು ಅಯ್ಯಂಬದೇ ಆಯಿತು. ಹೋಗಲ್ಲ ಅಂತ ಎಷ್ಟು ಜೋರು ಮಾಡುತ್ತೆ ಗೊತ್ತೇ ಅವತ್ತೆ. ಸಖತ್ತು ಜೋರು ಮಾಡೋದು ಪುಣ್ಯ ಶಿವಾನಿ ಅಕ್ಕ ಜೋರು ಮಾಡ್ತಾಳೆ. ಈಗ ತನ್ವಿ ಗೊತ್ತಾಗಿರುತ್ತೆ. ಅವಳ ಜೊತೆಗೆ ಹಾಕೊಂಡು ನೋಡಾಡ. ಸುಮ್ಮನೆ ಅವಳು ಹೋಗಿದ್ದೆ ವಾಸಿ ಆಯ್ತು. ಇನ್ನೇ ಒಂದು ಕೋಳಿ ಕತ್ಕೊಂಬಂದವ್ರೆ. ಪುಣ್ಯಾಕ ಒಂದು ಕೋಳಿ ಕತ್ಕೊಂಡು ನಾವು ಹೋಗಿ ನೋಡ್ತೀವಿ, ಒಂದು ಕೋಳಿ ಎಲ್ಲ ಕಾಣಿಸ್ತಾ ಇಲ್ಲ. ಅದಕ್ಕೆ ಕೋಳಿ ಏನಾಯ್ತು ಅಂತ ಅಂದಿದ್ದಕ್ಕೆ ಮಂಜಣ್ಣ ಹಂಗಂತು. ಬಂದಿದ್ರು ಕಣಪ್ಪ ನೆನ್ನೆ ಇವ್ರಿಬ್ರು ಅಂತ. ಇವತ್ತೇನಾದ್ರೂ ಸಿಗೆ ಬಿದ್ದಿದ್ರು ಇತ್ತು ಇವರು. ಏನು ಮಾಡ್ತೀವಿ ಬಿಡು, ಅಷ್ಟೊತ್ತಿಗೆ ಕರಿಯಮ್ಮಕ್ಕ ಖಾಲಿ ಆಗ್ಬಿಡ್ತಿ ಇಲ್ಲಿಂದಾನ. ಏನಾದರೂ ಸಿಗೆ ಬಿದ್ದಿದ್ರೆ ಇತ್ತು ಅವ್ರಿಗೆ. ಗ್ರಾಚಾರ ಏನೋ ತಿಳ್ಕೊಬಿಟ್ಟವ್ರೆ. ಸುಮ್ಮನೆ ಬಿಡ್ತಾರೆ ಇವ್ರ ಕೈಲಿ. ಏನು ಮಾಡೋಕ್ಕಾಗಲ್ಲ, ಏನು ಮಾಡಲ್ಲ ಅಂದ್ಕೊಂಡವ್ರೆ. ಗೊತ್ತಾಗ್ಬಿಡುತ್ತೆ ನಮಗೆ ಏನಿದ್ದು ಎಷ್ಟಿದ್ದು ಏನು ಅಂತ ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ಮುಂಜಾನೆ ಇದು ಪ್ಯಾರೆ ಹುಲ್ ಕೊಯ್ಕೊಳಕ್ಕೆ ಬಂದಿತ್ತಾ ಹಸಿಗಳಿಗೆ. ನಾನು ಹಣ ಕೇಳಿದೆ, ಅಣ್ಣ ಯಾರಾದರೂ ಕೋಳಿ ಫಾರಮ್ ಹತ್ರ ಬಂದಿದ್ರ ಅಂತ. ಅವರಿಬ್ರು ಬಂದಿದ್ರು ಕಣಪ್ಪ ಅಂತು. ನೋಡಕ್ಕಂತ ಬಂದು ಹಂಗೆ ಹಿಡ್ಕೊಂಡು ಹೋಗ್ಬಿಟ್ಟವ್ರು. ಒಂದು ನಾಟಿ ಕೋಳಿ, ಒಂದು ಫಾರಮ್ ಕೋಳಿ, ಒಂದು ಬೈಲರ್ ಕೋಳಿ, 3 ಕೋಳಿ ಹಿಡ್ಕೊಂಡು ಹೋಗ್ಯವ್ರು ನೆನ್ನೆ ಸಹ. ಫಾರಮ್ ಹಿಡ್ಕೊಂಡು ಹೋಗಿಲ್ಲ ಅನ್ಸುತ್ತೆ. ಇದು ನಾಟಿ ಕೋಳಿ ಮತ್ತು ಬೈಲರ್ ಕೋಳಿ ತಗೊಂಡೋಗವ್ರೆ. ನಾಟಿ ಕೋಳಿ ಸಾರು ಉಂಬಕಂತ ತಗೊಂಡೋಗ್ಯವ್ರೆ. ನೋಡಿ ಎಷ್ಟಿರಬೇಡ. ನಾವೇ ತಂದಿಲ್ಲ, ಇನ್ನೂ ಬಂಡವಾಳ ಹಾಕಿದ್ದೀವಿ ಅಂತ ಹೇಳಿ ನಾವೇ ತಗೊಂಬಂದಿಲ್ಲ. ಅವ್ರು ಯಾವ ಥರ ಮಾಡ್ತಾರೆ. ಇನ್ನೊಂದ್ಸತಿ ಏನಾನ ಸಿಗೆ ಬಿದ್ರೆ ಸರಿಯಾಗಿ ಉಗುಳೋರು ಪಾಪ. ಇಬ್ರು ಸೇರ್ಕೊಂಡು ಸರಿಯಾಗಿ ಜಾಡಸ್ರಿ. ಮತ್ತೆ ಅಲ್ಲೆಲ್ಲೆಲ್ಲ ಬರಬಾರ್ದು. ಹೆಂಗನಾಗ್ಲಿ ಪಾಪ ಒಂದು CC ಕ್ಯಾಮ್ರಾ ಹಾಕ್ಸಪ್ಪ. ಯಾವನ ಬರ್ತಾವಲ್ಲ ಅಂತ CC ಕ್ಯಾಮ್ರಾ ಹಾಕ್ಸು. ಸಾಕು. ಒಂದಿಷ್ಟು ಏನಾನ ಹಿಂಗೆ ಯಾರನ್ನ ಹಿಂಗೆ ಬಂದ್ರು ಇರಬೇಕು. CC ಕ್ಯಾಮ್ರಾ ಇದ್ರೇನೆ ಚಂದ. CC ಕ್ಯಾಮ್ರಾ ಹಾಕ್ಸಪ್ಪ ಪಾಪ. ಅವ್ರ ಪಾಪ ಕಡಿಮೆ ಬಜೆಟಲ್ಲಿ ಸ್ಟಾರ್ಟ್ ಮಾಡವ್ರೆ. ಸ್ವಲ್ಪ ದಿನ ಬಿಟ್ಟು ಮಾಡ್ತಾರೆ ಬಿಡಾಕ. ಎಲ್ಲ ಒಂದೇ ಸತಿ ಅಂತಂದ್ರೆ ಆಗಲ್ಲ. ಅಂದ್ರೆ ಇಂಥ ಕೆಟ್ಟ ಜನಗಳು ಇದ್ದಾರೆ ಅಂತಂದ್ರೆ ಮಾಡಬೇಕು ಪುಣ್ಯಾಕ. ಅದೆಷ್ಟು ಸ್ವಲ್ಪ ಖರ್ಚಾದ್ರೂ ಪರವಾಗಿಲ್ಲ. ಇಂಥ ಕೆಟ್ಟ ಜನಗಳು ಒಳ್ಳೆಯವರಲ್ಲ. ಅದಕ್ಕೇನೆ ಮಾಡಬೇಕು, ನಾವು ಬಿಡಬಾರ್ದು. ಅಂದರೆ ಹಂಗೇನೆ ಜನಗಳು ಇಂಥ ಜನಗಳಾಗಿರೋದ್ರಿಂದ ಮಾಡಬೇಕು. ಅಷ್ಟೊಂದೇ ಮಾಡಿರ್ತೀವಿ ನಾನು. ಸ್ವಲ್ಪದ್ರಲ್ಲಿ ಯಾಕೆ ಹೆಚ್ಚು ಕಡಿಮೆ ಮಾಡಬೇಕು. CC ಕ್ಯಾಮ್ರಾ ಹಾಕಿಸ್ಬೇಕು. ನೋಡು ಹೆಂಗೆ ಕತ್ಕೊಂಬಂದು ತಿಂದವಳಲ್ಲ. ನೆನ್ನೆ ಸತ್ಗೆ ಲಾಸ್ಟಿಗೆ ಹೋದೆ ಕಬಾಬ್ ಗಮ್ಮಂಬೋದು. ಯಾರೋ ಕಬಾಬ್ ಮಾಡ್ತಾ ಇದ್ದಾರಲ್ಲ ಅಂತ ಅನ್ಕೊಂಡೆ. ಹೋಗಿದ ತಕ್ಷಣ ಕಬಾಬ್ ಮಾಡಿದಾಳೆ ನೋಡಮ್ಮ. ಅಲ್ಲ ನೋಡು, ಇಷ್ಟಿರ್ಬೇಡ. ತಗೊಂಬಂದ್ಬಿಟ್ಟು ಕಟ್ ಮಾಡಿಸ್ಕೊಂಬಂದವ್ರೆ. ಕಟ್ ಮಾಡಿಸ್ಕೊಂಬಂದು ಕಬಾಬ್ ಮಾಡಿರೋದು. ನಾನಂಗೆ ಅನ್ಕೊಂಡು ಯಾರೋ ಕಬಾಬ್ ಮಾಡ್ತಾ ಇದ್ದಾರೆ. ಸ್ಮೆಲ್ ಬಂತು. ನೋಡಿ ಎಷ್ಟಿರ್ಬೇಡ. ಅವಳು ಹಂಗೆ ಮತ್ತೆ ಬಲು ಬುದ್ಧಿ. ನಮ್ಮ ಮಾನು ನಂಗೆ ಅಲ್ಲ. ಈಗ ನಮ್ಮ ಮಾನು ತುಂಬ ಒಳ್ಳೆಯವಳು. ಅವಳಾಯ್ತು, ಅವಳ ಕೆಲಸ ಆಯಿತು ಅನ್ನಂಗೆ ಇರ್ತಾಳೆ. ಹೆಂಗೋ ಬಿಡು, ಜೀವನದಲ್ಲಿ ನಮ್ಮ ಮಾನು ಚೆನ್ನಾಗವಳತ್ಲಾಗೆ. ಚೆನ್ನಾಗಿದ್ರೆ ಸಾಕು. ಚೆನ್ನಾಗಿದ್ರೆ ಯಾರು ಏನೋ ಮಾತಾಡಲ್ಲ. ಚೆನ್ನಾಗಿರ್ಬೇಕು. ನನ್ನ ಹೆಂಡ್ತಿ ಚೆನ್ನಾಗಿರ್ರಿ ಅಂತಲೇ ನಾವು ಹೇಳಿದೆ. ಹೆಂಗೋ ಭೂವಿತ್ ಮದುವೆ ಆಗ್ಬಿಟ್ಟು ಹೆಂಗೋ ನನಗೂ ಇವಾಗ ಹೆಣ್ಣು ಸಿಕ್ಬಿಡ್ತು. ಶರತ್ಗೆ ಅಪ್ಪ ಒಳ್ಳೆ ಹುಡುಗಿ ಸಿಗಬೇಕು. ಶರತ್ಗೆ ನೋಡ್ತಾ ಇದ್ದೀವಿ. ಹೆಣ್ಣೆಲ್ಲನ ಒಂದು ಸಿಕ್ಬಿಟ್ರೆ, ಶರತ್ಗೆ ಒಂದು ಮದುವೆ ಆಗ್ಬಿಟ್ರೆ ಯಾವುದಿರಲ್ಲ. ಇಬ್ರು ಚೆನ್ನಾಗಿದ್ರೆ ಸಾಕು ಅಂತ ನಾವು ಅದನ್ನೇ ಬಯಸ್ತೀವಿ ಕವನಕ್ಕ. ನಾನು ಅದನ್ನೇ ಹೇಳ್ತಾಳಮ್ಮ. ಚೆನ್ನಾಗಿದ್ರೆ ಸಾಕು, ಇಬ್ರಿಗೂ ಮದುವೆ ಆಗಬೇಕು ಅಂತ ಹೇಳಿ ಅವಳು ಅದನ್ನೇ ಹೇಳ್ತಾವಳು. ಏನು ಮಾಡ್ತೀಯಮ್ಮ, ನಾವು ನೋಡ್ತಾ ಇದ್ದೀವಿ, ನಾವು ಹೇಳಿದ್ದೀವಿ. ಹಂಗೆ ಒಂದೇ ಸತಿ ಯಾವುದೋ ಎಲ್ಲ ಆಗ್ಬಿಡಲ್ಲ ಕಣಮ್ಮ. ನಾವು ಅನ್ಕೊಂಡಂಗೆ ಸ್ವಲ್ಪ ದಿನ ಕಾಯಬೇಕು. ಹಂಗೆ ಈ ಕರಿಯ ಮೊದಲೆಲ್ಲ ಸಿಕ್ಕಿ ನನಗೆ ಅದೇ ಒಂಥರ ಇವಾಗ ಮನಸ್ಸಿಗೆ ಸಮಾಧಾನ ಹತ್ಲಾಗ ಓದ್ಲತ್ತಾಗ ಕಳಿಸ್ಬಿಟ್ವಿ ಕಾರ್ನಕ್ಕೆ ಎತ್ತಾಕೊಂಡು. ನೋಡಿದ್ರಲ್ಲ ವೀಕ್ಷಕರೇ, ಕರಿಯಮ್ಮಕ್ಕನ ಕಾರಲ್ಲಿ ಎತ್ತಾಕೊಂಡು ಕರ್ಕೊಂಡು ಹೋಗ್ಬಿಟ್ರು. ಇನ್ನು ಕರಿಯಮ್ಮನ ಕಾಟ ಯಾರಿಗೂ ಇರಲ್ಲ. ಕರಿಯಮ್ಮ ಇಲ್ಲಿಗೆ ಅವಳು ಇನ್ನು ಬರೋದಿಲ್ಲ. ಇನ್ನು ಊರ ಕಡೆ ಇಷ್ಟೇ. ಅವಳು ಇನ್ನು ಬರ್ತಾಳೆ ಅಂತ ಅಂದ್ಕೊಂಡಿಲ್ಲ ನಾವೇನು. ಏನೆಂತಂದ್ರೆ ಇವಾಗ ಕರ್ಕೊಂಡು ಹೋಗವ್ರೆ ಅಂತಂದರೆ ಬಿಡಲ್ಲ. ಅಲ್ಲೇ ಕೆಲಸಕ್ಕೆ ಕಳಿಸ್ತಾರೆ. ಅವರು ರೊಚ್ಚಿಗೆ ಎದ್ಬಿಟ್ಟು ಕರ್ಕೊಂಡು ಹೋಗವ್ರ ಗಂಡ.
ಅವಳು ಇನ್ನೇನು ಮಾಡೋಕ್ಕಲ್ಲ ಹೋಗವಳೆ. ಮತ್ತೆ ಯಾಕೆ ಬೇಕು ಮತ್ತೆ ಏನಾದ್ರು ಹೆಚ್ಚು ಕಡಿಮೆ ಆಯಿತು ಅಂತಂದರೆ ಡೈವರ್ಸ್ ಕೂಡ ನಾನು ಬೇರೆ ಮದುವೆ ಆಗ್ತೀನಿ ಅಂತಂದ್ರೆ ಇವಾಗ ಬೇರೆ ಸ್ವಲ್ಪ ಅವರು ಒಂದು 3 ಲಕ್ಷ ಚೀಟಿ ಹಾಕವ್ರಂತೆ. ಚೀಟಿ ದುಡ್ಡು ಬೇರೆ ಐತಲ್ಲ, ಅದಕ್ಕೆ ಬಲವಂತ ಮಾಡಿ ಎಳ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟವ್ರೆ ಕಾರಲ್ಲಿ ಎತ್ತಾಕೊಂಡು. ಇವಾಗ ಪ್ರವೀಣಂಗೆ ಸ್ವಲ್ಪ ಬೇಜಾರಾಗಿರುತ್ತೆ, ಆದ್ರೆ ಏನು ಮಾಡೋಕ್ಕಾಗಲ್ಲ. ಹೆಂಗೆ ಅವಳು ತೊಲಗಿರೋದು ಎಲ್ಲರಿಗೂ ಒಂಥರ ಸಮಾಧಾನ ಆಯಿತು, ಖುಷಿ ಆಯಿತು. ನೋಡ್ತಾ ಇರಿ, ನೆನನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬಿಟ್ಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.